ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜಡಿಯಲಾಗಿದೆ. ಕೆಎನ್ ರಾಜಣ್ಣ ಬೆಳ್ಳಾವಿ ವಿಧಾನಸಭಾ ಶಾಸಕರಾಗಿದ್ದ ವೇಳೆ ಈ ಬಸ್ ನಿಲ್ದಾಣದಲ್ಲಿ ಸುಸಜ್ಜಿತ ಶೌಚಾಲಯ ನಿರ್ಮಿಸಲಾಗಿತ್ತು. ಈಗ ಬೀಗ ಜಡಿದ ಕಾರಣ ಪ್ರಯಾಣಿಕರು ದೇಹಬಾಧೆ ತೀರಿಸಲು ಪರದಾಡುವಂತಾಗಿದೆ. ಈ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾದರೂ ಬಸ್ ನಿಲ್ದಾಣದಿಂದ 30ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನಿತ್ಯ ಅಂದಾಜು 300ರಿಂದ 400 ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಶೌಚಾಲಯ ಬಳಸಿ ಬಯಲು ಬಹಿರ್ದೆಸೆಗೆ ಹೋಗಬೇಡಿ ಎಂದು ಹೇಳುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಭಾಷಣದ ಸಮಯಕ್ಕೆ ಸೀಮಿತವಾದ ಸ್ವಚ್ಛ ಭಾರತ್ ಅಭಿಯಾನ ಅನುಷ್ಠಾನವಾಗುವುದು ಯಾವಾಗ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ನಿರ್ವಹಣೆ ಇಲ್ಲದೆ ಗಬ್ಬು ನಾರುತ್ತಿರುವುದು ಮತ್ತೊಂದು ಸಮಸ್ಯೆಯಾಗಿದೆ. ಇನ್ನು ಶೌಚಾಲಯದ ಮುಂದೆ ಇರುವ ದಾರಿಯಲ್ಲಿ ಹೋಗುವಾಗ ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ತೋವಿನಕೆರೆ ಗ್ರಾಮ ಪಂಚಾಯಿತಿ ಹೋಬಳಿ ಕೇಂದ್ರಗಳಲ್ಲಿ ನಡೆಯುವ ಹಾಗೆ ದಿನನಿತ್ಯ ವಹಿವಾಟು ಇರುತ್ತದೆ. ಇಲ್ಲಿ ವರ್ತಕರು ಹಾಗೂ ಗ್ರಾಮೀಣ ಭಾಗದ ಗ್ರಾಹಕರಿಗೆ ಇರುವುದು ಇದೊಂದೇ ಶೌಚಾಲಯ. ಏನಾದರೂ ಗ್ರಾಮ ಪಂಚಾಯಿತಿ ಗಮನ ಹರಿಸಿದರೆ ಮಹಿಳೆಯರಿಗೆ ಅನುಕೂಲವಾಗಲಿದೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ.